ಎಲ್ಲರಿಗೂ ನಮಸ್ಕಾರಗಳು. 9ನೇ ತರಗತಿ ಕನ್ನಡ ಭಾಷಾ ತರಗತಿಯ ಮನೆ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನೀವು ಪ್ರಕೃತಿ ಅಥವಾ ನೇಚರ್ನ ನೋಡಿದ್ದೀರಾ? ಅಂದರೆ ತುಂಬ ಡೀಪಾಗಿ ನಾನು ಹೇಳ್ತಾ ಇರೋದು. ಅದನ್ನು ನಾವೀಗ ನಗರವಾಸಿಗಳಾಗಿದ್ದರೆ ಅಲ್ಲಿ ಅಷ್ಟು ನಮಗೆ ತುಂಬ ಡೀಪಾಗಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳಿದರೆ, ಒಂದು ಹಳ್ಳಿ ಪ್ರದೇಶ ಅಥವಾ ಗ್ರಾಮೀಣ ಪ್ರದೇಶಕ್ಕೆ ಹೋದರೆ ಅಥವಾ ದಟ್ಟವಾದ ಅರಣ್ಯ ಕೂಡಿರುವಂಥ ಪ್ರದೇಶಕ್ಕೆ ಹೋದರೆ ನಮಗೆ ಒಂದು ಪ್ರಕೃತಿಯ ಒಂದು ನಿಜವಾದ ಒಂದು ಹೇಗೆ ಇರುತ್ತೆ ಪ್ರಕೃತಿ ಅನ್ನೋದು, ಯಾವ ರೀತಿಯಲ್ಲಿ ಅದರ ಒಳಗಡೆ ಎಷ್ಟೊಂದು ರಹಸ್ಯಗಳು ಅಡಗಿರುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರಕೃತಿ ಅಂತ ಹೇಳಿದ ತಕ್ಷಣ ನಮಗೆ ಬೇರೆ ಬೇರೆ ತುಂಬ ಕಲ್ಪನೆಗಳು ಬರ್ತವೆ. ಹೀಗಿದೆಯಾ, ಹಾಗಿದೆಯಾ, ಏನಿದೆ ಎತ್ತ ಅಂತ ನಾವು ನೋಡೋದಷ್ಟೇ ಅಲ್ಲ, ಅದೇ ಹೇಳಿದ್ನಲ್ಲ, ಒಂದು ಸಲ ಪ್ರಕೃತಿ ಒಳಗಡೆ ಹೋದಾಗ ಅಲ್ಲಿ ನಮಗೆ ಕಲ್ಪನೆಗೂ ಸಿಗದೇ ಇರುವಂಥ ಅನೇಕ ವಿಷಯಗಳನ್ನು ಕೂಡ ನೋಡ್ಬೋದು. ಅದರಲ್ಲಿ ಒಂದು ಪ್ರಕೃತಿಯ ಒಂದು ತುಂಬ ವಿಚಿತ್ರ ಅಂತ ಹೇಳೋಕ್ಕಾಗಲ್ಲ, ತುಂಬ ನಿಗೂಢವಾದ ವಿಚಾರ ಯಾವುದು ಅಂತ ಹೇಳಿದರೆ, ಪ್ರಕೃತಿ ನಮಗೆ ಕೊಟ್ಟಿರೋ 24 ಗಂಟೆಯಲ್ಲಿ 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಅಂತ ಹೇಳಿ ವಿಭಾಗ ಮಾಡಿನೇ ಕೊಟ್ಬಿಟ್ಟಿದೆ. ಸೊ ಆ 12 ಗಂಟೆ ಹಗಲಲ್ಲಿ ಮನುಷ್ಯ ಕಷ್ಟಪಟ್ಟು ದುಡಿದು, ಶ್ರಮವಹಿಸಿ ದುಡಿದು ಮನೆಗೆ ಬಂದಾಗ ಆ 12 ಗಂಟೆ ಅವನ ಕೆಲಸ ಮಾಡಿದ್ರೆ ಹಗಲು ಹೊತ್ತಲ್ಲಿ ದುಡಿದು, ಇನ್ನು 12 ಗಂಟೆ ಅವನೇನು ಮಾಡ್ತಾನೆ, ಆ ದುಡ್ದಂತಹ ಒಂದು ಶ್ರಮನ ಕಳೀಲಿಕ್ಕೆ ವಿರಾಮದ ಸಮಯವನ್ನು ತಗೊಂಡು ಅವನ ಒಂದು ಮೆದುಳಿಗೆ, ಅವನ ಒಂದು ದೇಹಕ್ಕೆ ವಿಶ್ರಾಂತಿಯನ್ನು ಕೊಡುವಂಥ ಒಂದು ಸಮಯ ಯಾವುದಾಗಿರುತ್ತೆ, ಮಿಕ್ಕಿದ 12 ಗಂಟೆ. ಹಗಲು ಹೊತ್ತಿನ 12 ಗಂಟೆ ಶ್ರಮವಹಿಸಿ ದುಡಿತಾನೆ, ಇನ್ನು 12 ಗಂಟೆ ಅವನೇನು ಮಾಡ್ತಾನೆ, ವಿಶ್ರಾಂತಿನ ತಗೋತಾನೆ. ನಾನು ಹಗಲು ರಾತ್ರಿ ಅಂತ ಹೇಳಿದ್ನಲ್ವಾ. ಹಗಲು ಪ್ರಕೃತಿಯಲ್ಲಿ ಇರುವಂಥ ಒಂದು ವೈಶಿಷ್ಟ್ಯ ಇದು. ಸೊ ಈ ಹಗಲು ರಾತ್ರಿ ಅಂತ ಹೇಳಿದರೆ, ಹಗಲು ನಮಗೆಲ್ಲ ಗೊತ್ತು, ಸೂರ್ಯ ಇರ್ತಾನೆ, ಬೆಳಕಿರುತ್ತೆ ಎಲ್ಲ ಅಂತ. ಆದರೆ ರಾತ್ರಿ ಅಂದ ತಕ್ಷಣ ಎಷ್ಟೊಂದು ಮಕ್ಕಳಿಗೆ ಭಯ ಅಲ್ವಾ? ರಾತ್ರಿ ಕಂಡಿದ ತಕ್ಷಣ ಭಯ ಅಲ್ವಾ? ಯಾಕೆ ಭಯ ಪಡ್ತೀವಿ ಅಂತ ಹೇಳಿದರೆ, ನಮ್ಮ ಕತೆಗಳಲ್ಲಿ ಹೇಳಬೇಕಾದ್ರೆ ನಮಗೆ ರಾತ್ರಿ ದೆವ್ವ ಬರುತ್ತೆ, ಗುಮ್ಮ ಬರುತ್ತೆ, ಊಟ ಮಾಡದಿದ್ರೆ ಮಕ್ಕಳಿಗೆ ಹೇಳ್ತಾ ಇರ್ತಾರಲ್ಲ ತಾಯಿಂದರು. ಸೊ ಅದನ್ನು ಕೇಳಿ ಮಕ್ಕಳಿಗೂ ಕೂಡ ರಾತ್ರಿ ಕತ್ಲು ಅಂದರೆ ಭಯ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಕತ್ಲೆ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಕತ್ಲೆ ಅಂತ ಹೇಳಿದರೆ ಅಲ್ಲಿ ಭಯ ಅನ್ನೋದು ಅಷ್ಟೇ ಇರೋದಿಲ್ಲ. ಆ ಒಂದು ಕತ್ಲೆಯಲ್ಲಿ ಪ್ರಕೃತಿಯ ಒಂದು ವಿಶಿಷ್ಟತೆಗಳು, ವೈಶಿಷ್ಟ್ಯಗಳು ನಡೀತಾ ಹೋಗ್ತವೆ. ಆ ಕತ್ಲೆಯಲ್ಲೇ ತಾನೇ ನಮಗೆ ಹುಣ್ಣಿಮೆಯ ಒಂದು ಚಂದ್ರನ ಬೆಳದಿಂಗಳು ಕಾಣಿಸೋದು, ಆಕಾಶದ ಒಂದು ತುಂಬೆಲ್ಲ ನಕ್ಷತ್ರಗಳು ಎಷ್ಟಿದ್ದಾವೆ ಅನ್ನೋದು ನಮಗೆ ರಾತ್ರಿ ಹೊತ್ತಲ್ಲೇ ತಾನೇ ಕಾಣೋದು. ಸೊ ಇಂಥ ಅನೇಕ ರೀತಿಯ ವೈಶಿಷ್ಟ್ಯಗಳು ನಾವು ರಾತ್ರಿ ಹೊತ್ತಲ್ಲಿ ಕಾಣ್ತೀವಿ. ಹಾಗಾದರೆ ಯಾವ ರೀತಿಯ ವೈಶಿಷ್ಟ್ಯಗಳನ್ನು ನಾವು ಕಾಣ್ಬೋದು ಅಂತ ಹೇಳಲಿಕ್ಕೆ ನಿಮಗೆ ಇಲ್ಲಿ ಒಂದು ಪದ್ಯ ಕೊಟ್ಟಿದ್ದಾರೆ. ನಿಮ್ಮ ಈ ಒಂದು ಕನ್ನಡ ಪುಸ್ತಕದಲ್ಲಿ 9ನೇ ಪದ್ಯ ಆದ ಒಂದು ರಾತ್ರಿ ಅಂತ ಹೇಳಿ ಒಂದು ಪದ್ಯ ಕೊಟ್ಟಿದ್ದಾರೆ. ಆ ಪದ್ಯದಲ್ಲಿ ರಾತ್ರಿಯ ಒಂದು ಇರುಳಿನ ಸನ್ನಿವೇಶದಲ್ಲಿ ಏನೇನು ನಡೆಯುತ್ತೆ, ವೈಶಿಷ್ಟ್ಯಗಳನ್ನು ಪ್ರಕೃತಿಯಲ್ಲಿ ನಡೆಯುತ್ತೆ ಅಂತ ಹೇಳಿ ಕವಿಗಳು ತಮ್ಮದೇ ಆದ ಕಲ್ಪನಾತೀತವಾಗಿ, ಅಂದರೆ ಇಮ್ಯಾಜಿನೇಷನ್ ಮೂಲಕ ವರ್ಣಿಸಿದ್ದಾರೆ. ಹಾಗಾದರೆ ಆ ಕವಿತೆ ಹೇಗಿದೆ, ನಾವು ಕೂಡ ಆ ಒಂದು ಸನ್ನಿವೇಶನ ನೋಡಿಕೊಂಡು ತಿಳ್ಕೊಂಡು ಬರೋಣ ಅಲ್ವಾ? ಸೊ ಆ ಪದ್ಯದ ಹೆಸರು ಏನು ಅಂತ ಹೇಳಿದರೆ, ಒಂದು ರಾತ್ರಿ ಪದ್ಯ. ಈ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಪದ್ಯನ ಬರೆದಂಥ ಒಂದು ಕವಿಗಳ ಹೆಸರು ಏನು ಅಂತ ಹೇಳಿದರೆ, ಎಸ್.ವಿ. ಪರಮೇಶ್ವರ ಭಟ್. ಎಸ್.ವಿ. ಪರಮೇಶ್ವರ ಭಟ್ ಒಂದು ರಾತ್ರಿ ಪದ್ಯವನ್ನು ಬರೆದಂಥ ಕವಿಗಳ ಹೆಸರು. ಹಾಗಾದರೆ ಒಂದು ರಾತ್ರಿ ಈ ಪದ್ಯವನ್ನು ಬರೆದಂಥ ಪರಮೇಶ್ವರ ಭಟ್ರ ಬಗ್ಗೆ ಒಂದು ಸ್ವಲ್ಪ ಅವರ ಒಂದು ಕೃತಿಕಾರರ ಪರಿಚಯ, ಅವರ ಒಂದು ಕಿರು ಪರಿಚಯವನ್ನು ನಾವೀಗ ಮಾಡ್ಕೊಂಡು ಬರೋಣ. ಕೃತಿಕಾರರ ಪರಿಚಯ. 1914 ಫೆಬ್ರವರಿ 8ರಲ್ಲಿ ಹುಟ್ಟಿದ ಎಸ್.ವಿ. ಪರಮೇಶ್ವರ ಭಟ್ಟರು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯವರು. ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುವ ಇವರನ್ನು ಕನ್ನಡದ ಶ್ರೇಷ್ಠ ಕವಿ, ಅನುವಾದಕ, ಸಾಹಿತ್ಯ ಪರಿಚಾರಕರೆಂದು ಗುರುತಿಸಲಾಗಿದೆ. 1914 ಫೆಬ್ರವರಿ 8ರಲ್ಲಿ ಎಸ್.ವಿ. ಪರಮೇಶ್ವರ ಭಟ್ಟರು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ಇವರು ಜನಿಸ್ತಾರೆ. ಮೈಸೂರು ಮತ್ತು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇವರು ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಅಮರ ಶತಕ, ಇಂದ್ರಚಾಪ, ರಾಗಿಣಿ, ಸುರಹೊನ್ನೆ, ಉಪ್ಪು ಕಡಲು, ಗಗನಚುಕ್ಕಿ ಇವರ ಮುಖ್ಯ ಕೃತಿಗಳಾಗಿವೆ. ನೋಡಿ ಮಕ್ಕಳ, ಪರಮೇಶ್ವರ ಭಟ್ಟರ ಪ್ರಮುಖ ಕೃತಿಗಳು ಅಮರ ಶತಕ, ಇಂದ್ರಚಾಪ, ರಾಗಿಣಿ, ಸುರಹೊನ್ನೆ, ಉಪ್ಪು ಕಡಲು, ಗಗನಚುಕ್ಕಿ. ಉತ್ತಮ ವಿಮರ್ಶಕರು,
ಸರಸ ವಾಗ್ಮಿಗಳೂ ಆಗಿದ್ದ ಇವರು ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿರುವ ಭರ್ತೃಹರಿಯ ಶತಕತ್ರಯ, ಜಯದೇವನ ಗೀತಗೋವಿಂದ, ಹಾಲನ ಗಾಥಾಸಪ್ತಶತಿ, ಭಾಸನ ಹಾಗೂ ಕಾಳಿದಾಸನ ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ.